ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಕುಂಭರಾಶಿಯ ಫಲದ ಚಿಂತನೆಗಳನ್ನು ಗಮನಿಸುವುದಾದರೆ, ವ್ಯಯಾಧಿಪತಿ ಮತ್ತು ರಾಶ್ಯಾಧಿಪತಿಯಾದಂತಹ ಶನಿ ದ್ವಿತೀಯ ಭಾವದಲ್ಲಿರುವಂತಹದ್ದು, ಹಾಗೆ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿಯಾದಂತಹ ಗುರು ಷಷ್ಠದಲ್ಲಿರುವಂತಹದ್ದು, ಈ ರೀತಿಯ ಒಂದು ರಾಶಿಚಕ್ರಗಳು ಹೇಳುವಂತಹದ್ದು. ಮತ್ತು ಸಾರ್ಧ ಸಪ್ತಮ ಸಮಾಪ್ತಿಯ ಕೊನೆಯ ಕಾಲದಲ್ಲಿ ತಾವಿದ್ದೀರಿ. ಅರ್ಥಾತ್ ಇನ್ನು 1 ಸಂವತ್ಸರಗಳ ಕಾಲ ನಿಮ್ಮ ಜೊತೆಗೆ ಶನಿ ಇರ್ತಾನೆ. ನಿಮ್ಮ ಜೊತೆಗಿರ್ತಾನೆ ಅಂತಂದರೆ ನಿಮಗೆ ಬಾಧೆಯನ್ನು ಕೊಡುವಂತಹ ಶನಿಯಾಗಿ ಇರುವಂತಹ ಸ್ಥಿತಿ. ಅರ್ಥಾತ್ ಸಾಮಾನ್ಯವಾಗಿ ಈ ಹಿಂದೆ ಆರಂಭ ಮಧ್ಯಕಾಲ ಇದ್ದಂತಹ ಒಂದು ಪರಿಣಾಮದ ಸ್ಥಿತಿಯಲ್ಲಿ ಶನಿ ಖಂಡಿತ ಇರುವುದಿಲ್ಲ. ಈಗ ನಿಮ್ಮನ್ನು ಬಿಟ್ಟು ಹೋಗುವಂತಹ ಕಾಲಘಟ್ಟದಲ್ಲಿದ್ದಾನೆ. ಬಹುತೇಕ ನಿಮ್ಮಗಳಿಗೆ ಕೊಡಬೇಕಾದಂತಹ ಫಲಗಳನ್ನೆಲ್ಲ ಕೊಟ್ಟಾಗಿದೆ. ಆದರೆ ಇನ್ನೊಂದುಂಟು, ಮಕರ ಮತ್ತು ಕುಂಭರಾಶಿಯವರಿಗೆ ಶನಿ ಸ್ವಕ್ಷೇತ್ರ ಸ್ಥಿತ ಗ್ರಹನಾಗಿರೋದ್ರಿಂದ ಆತ ಇನ್ನುಳಿದ 10 ರಾಶಿಗಳಿಗೆ ಕೊಡುವಷ್ಟು ಬಾಧೆಗಳನ್ನು ಅಥವಾ ಪೀಡೆಯನ್ನು ಈ ರಾಶಿಯವರಿಗೆ ಕೊಡೋದಿಲ್ಲ ಅಂತ ಹೇಳುವಂತಹ ಫಲಗಳು ಉಂಟು. ಹಾಗಾಗಿ ಕರ್ಮಕ್ಷೇತ್ರ, ವೃತ್ತಿಯ ಜೀವನ ಒಂದು ಹಂತದಲ್ಲಿ ಹೋಗುತ್ತಾ ಇರ್ತದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಸುಧಾರಣೆಯ ಫಲಗಳಿರ್ತದೆ. ಋಣಬಾಧೆಗಳು ಅಂದರೆ ಋಣಬಾಧೆ ಹೇಳಿದರೆ ಸಾಲಗಳು, ಅಂತಹ ಒಂದು ಸಂದರ್ಭಗಳು ಇದ್ದೇ ಇರ್ತದೆ. ಅಥವಾ ಕೊಟ್ಟದ್ದು ಹಿಂದೆ ಬರಲಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಇರ್ತದೆ. ಭೂಮಿ, ಮನೆ, ಒಂದಷ್ಟು ಒಳ್ಳೆಯ ಕೆಲಸವನ್ನು ಕೂಡ ಶನಿ ಮಾಡಿಸಿರ್ತಾನೆ. ಜೊತೆಯಲ್ಲಿ ಹಾಗೆ ಅದನ್ನು ಮಾಡುವಾಗ ಅದು ತುಂಬ ನೆನಪಿನಲ್ಲಿ ಉಳಿಬೇಕು. ಆ ರೀತಿಯಲ್ಲಿ ನಿಮ್ಮಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿಸ್ತಾನೆ ಅಂತಂದರೆ ಮೆಮೊರಿಯಲ್ಲಿ ಚಿರಸ್ಥಾಯಿಯಾಗಿ ಉಳಿಬೇಕು. ನಿಮ್ಮ ಸ್ಮೃತಿ ಪಟಲದಲ್ಲಿ ಅದು ಯಾವತ್ತೂ ಕೂಡ ಅಳಿಸಿ ಹೋಗಬಾರ್ದು. ಆ ರೀತಿಯಲ್ಲಿ ಉಳಿಸುವಂತಹ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಶುಭ ಫಲವನ್ನು ಅಶುಭ ಫಲವನ್ನು ಕೊಡುವುದರ ಮೂಲಕ ಎಲ್ಲವುದನ್ನು ನಮ್ಮ ಜೀವನದಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳುವ ಹಾಗೆ ಮಾಡುವಂತಹ ಗ್ರಹ. ಮತ್ತೆ ಒಂದು ಅದ್ಭುತವಾದಂತಹ ಒಂದು ಫಲವನ್ನು ನಮಗೆ ಯಾವುದೇ ರೀತಿಯಲ್ಲಿಯೂ ಕೂಡ ವಂಚನೆ ಇಲ್ಲದೆ ಕೊಡುವಂಥವನು. ಅದು ಶುಭ ಫಲಗಳಾಗಲಿ ಅಥವಾ ಅಶುಭ ಫಲಗಳಾಗಲಿ ಅಂತಹ ಗ್ರಹ ಶನಿಗ್ರಹ. ಹಾಗಾಗಿ ವೃತ್ತಿಯಲ್ಲಿ ಸಮಾಧಾನ ಇರ್ತದೆ, ಆರ್ಥಿಕ ಆದಾಯ ಇರ್ತದೆ, ಜೀವನದಲ್ಲಿ ಏನೋ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ ಹೇಳುವಂಥ ಭಾವನೆಯನ್ನೂ ಕೊಡುವುದರ ಜೊತೆಗೆ ಇನ್ನು ದೈಹಿಕ ಆರೋಗ್ಯದಲ್ಲಿಯೂ ಕೂಡ ಚೇತರಿಕೆಯ ಫಲಗಳನ್ನು ಕೊಡುವಂತಹದ್ದು. ಕಾನೂನಾತ್ಮಕವಾದಂಥ ಒಂದಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಸಮಾಪ್ತಿ ಮುಗಿತಾ ಬಂತು, ಇನ್ನೇನು ತೊಂದರೆ ಇಲ್ಲ, ಇದರಿಂದ ಯಾವುದೇ ಆಪತ್ತುಗಳು ಬರುವುದಿಲ್ಲ, ಸಾಕಪ್ಪ ಸಾಕು ಹೇಳುವ ಈ ರೀತಿಯ ಭಾವನೆಗಳು, ಚೇತರಿಕೆಯ ಸ್ಥಿತಿ, ಪಾಸಿಟಿವ್ ಜರ್ನಿ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ಕೌಟುಂಬಿಕವಾದಂತಹ ವ್ಯವಸ್ಥೆ, ಇನ್ನು ಸ್ನೇಹ ವಲಯ, ಇದೆಲ್ಲ ಏನು ಎಷ್ಟು ಅನ್ನುವಂಥದ್ದನ್ನು ಶನಿ ತೋರಿಸಿಕೊಡ್ತಾನೆ. ಯಾರು ನಮ್ಮವರು, ಯಾರು ನಮ್ಮ ಬಂಧುಗಳು, ಯಾರು ನಮ್ಮ ಸ್ನೇಹಿತರು, ಇದೆಲ್ಲವುದು ಸಂಬಂಧಗಳ ಏನು ಬೆಲೆಗಳು ಏನು, ಇದೆಲ್ಲವುದನ್ನು ಶನಿ ನಮ್ಮ ಜೀವನದಲ್ಲಿ ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಏಕಾಗ್ರತೆಯ ಕೊರತೆ ಹೇಳುವಂತಹದ್ದು ನಿರಂತರವಾಗಿ ಇರುವಂತಹ ಒಂದು ವ್ಯವಸ್ಥೆ. ಸ್ವಲ್ಪ ಕಾನ್ಷಿಯಸ್ ಟ್ರ್ಯಾಕ್ನಲ್ಲಿ ಪ್ರಯತ್ನ ಪಡಬೇಕು, ಆಗ ಒಳ್ಳೆಯ ರಿಸಲ್ಟ್ ಹೇಳುವಂತಹದ್ದುಂಟು. ವಾಹನಾದಿಗಳಿಂದ ಜಾಗ್ರತೆ ವಹಿಸಬೇಕು. ಆರ್ಥಿಕ ಹೂಡಿಕೆಗಳನ್ನು ಮಾಡುವಾಗ, ಸಾಲವನ್ನು ಪಡೆಯುವಾಗ ತುಂಬ ಜಾಗ್ರತೆಯನ್ನು ಮಾಡಬೇಕು. ಏನೇ ಹೊಸ ಥರದ ಚಿಂತನೆಗಳಿದ್ರೂ ಕೂಡ ಅದರಲ್ಲಿ ಬಹಳ ಜಾಗ್ರತೆಯ ಹೆಜ್ಜೆಯನ್ನು ಇಡುವುದು ಅತ್ಯಂತ ಅವಶ್ಯಕ. ಎಲುಬುಗಳು, ಸ್ನಾಯುಗಳು, ನರಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜಾಗ್ರತೆ ವಹಿಸಬೇಕು. ಅದರ ನೋವುಗಳು ಕಾಣಿಸಿಕೊಳ್ಳುವಂತಹ ಯೋಗ ಫಲಗಳು ಬಹಳವಾಗಿ ಕಂಡು ಬರ್ತಾ ಇದೆ. ಇನ್ನು ಮಂಗಳ ಕಾರ್ಯಾದಿಗಳ ಬಗೆಗಿನ ಪ್ರಯತ್ನಗಳು, ಚಿಂತನೆಗಳಿದ್ರೆ ಅದರ ಬಗ್ಗೆ ಇನ್ನೂ ಕಾಲ ಕೂಡಿ ಬರಲಿಲ್ಲ ಅಂತ ಹೇಳುವಂತಹ ಸ್ಥಿತಿ ಇನ್ನೂ ಕೂಡ ಇರುವಂತಹದ್ದು. ಸ್ವಲ್ಪ ಕಾಲ ಕಾಯಬೇಕಾದಂಥ ಪರಿಸ್ಥಿತಿ ಉಂಟು. ತಾವುಗಳು ಮಾಡಬೇಕಾದಂತಹ ಪರಿಹಾರದ ದಾರಿ ಏನು ಕೇಳಿದರೆ, ಒಂದಷ್ಟು ಶನಿಗೆ ಸಂಬಂಧಪಟ್ಟ ಹಾಗೆ ಅರ್ಥಾತ್ ಆಂಜನೇಯ ದೇವರ ಪ್ರಾರ್ಥನೆಯನ್ನು, ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಾರಾಯಣ ಮಾಡುವುದು ಅಥವಾ ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವುದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಂತಹದ್ದು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡುವಂತಹದ್ದು, ಇದರಿಂದ ಬಹುತೇಕ ಸಮಾಧಾನಕರವಾದಂತಹ ಒಂದಷ್ಟು ಫಲಗಳು
ನಿಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯತೆಗಳು ಇದ್ದಾವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.